ಗಾಯ್ಸ್ ಈ ಅಪ್ಪಂದು ಇದ್ದಿದ್ದೆ ಗಾಯ್ಸ್ ಬರೇ ಕರೆಯೋದೇ ಒಂದು ಟೈಮ್ಗೆ ರೆಡಿ ಆಗೋದೇ ಒಂದು ಟೈಮ್ಗೆ ನೋಡಿ ಗೈಸ್ Let's go. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಥಂಬ್ನೇಲ್ ಮತ್ತು ಟೈಟಲ್ ನೋಡಿರ್ತೀರ. ಮಂತ್ರಾಲಯ ಹೋಗ್ತಾ ಇದ್ದೀವಿ. ಹೋಗ್ತಾ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಏನು ಗೊತ್ತಾ ಗಾಯ್ಸ್, ಈ ಅಪ್ಪಂದು ಇದ್ದಿದ್ದೆ ಗಾಯ್ಸ್ ಬರೇ ಕರೆಯೋದೇ ಒಂದು ಟೈಮ್ಗೆ ರೆಡಿ ಆಗೋದೇ ಒಂದು ಟೈಮ್ಗೆ ನೋಡಿ ಗೈಸ್ ಇವಾಗ ರೆಡಿ ಆಗ್ತಾವ ಗೈಸ್. ಇಂಥವ್ರಿಗೆ ಏನು ಹೇಳೋಣ ಅಣ್ಣ, ಏನು ಹೇಳ್ತೀಯಣ್ಣ? ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಕಾಯ್ಬೇಕು ಇದ್ದೇ ಗಾಯ್ಸ್ ಬರ್ರೇ ಇದೆ. ನಾನು ಆದ್ರೂ ಲೇಟಾಗಿ ಬಂದಿರ್ತೀನಿ. ಲೇಟಾಗಿ ಬಂದು ಸ್ವಲ್ಪ ಇದು ಮಾಡೋಣ ಅಂದರೆ ಅದರಲ್ಲೂ ಇನ್ನೂ ಲೇಟ್ ಮಾಡ್ತಾನಂದ್ರೆ ಇವ್ನು ಎಂಥವನು ಇರ್ಬೋದು ಗಾಯ್ಸ್. ಸ್ವಲ್ಪ ಮುಖ ತೋರ್ಸೋಣ, ನಿನ್ನ ಮುಖ ತೋರ್ಸ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಣ್ಣ ಈ ತರ ಜನ್ಮಕ್ಕೆ ಎಲ್ಲಾದ್ರೂ ಹೋಗಿ ಸಾಯೋಣ ಅಷ್ಟೇ ಗಾಯ್ಸ್. ಈ ವಿಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇವ್ರದೇ ಮನೆ. ಇವಾಗ ನಮ್ಮ ರೂಮಿಗೆ ಹೋಗೋಣ. ನಮ್ಮ ರೂಮಿಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡ್ತಾ ಇರಿ. ಅಪ್ಪನ ವಯ್ಯಾರ ನೋಡಿ ಗಾಯ್ಸ್. ನಾವು ಕೊಟ್ಟಿರೋ ದೇಶ ಇದು. ಬನ್ನಿ ಗಾಯ್ಸ್ ಹೋಗೋಣ, ನಡೆಯೋಣ, ಹೋಗೋಣ. ಬಾಗ್ಲ ಯಾರು ಹಾಕ್ತಾರೆ? ಹಾಯ್ ಅನ್ನು ಓಯ್ ಹಾಯ್ ಬೋಲ್ ಬಾ ಹಾಯ್. ಕ್ಯೂಟ್ ಗಾಯ್ಸ್. ಬಾರಣ, ಬೇಗ ಹೋಗೋಣ. ನಡಿ ಗುರು. ಅಪ್ಪನ ಟಾರ್ಚರ್ ತಡೆಯೋಕ್ಕಾಗಲ್ಲ ಗೈಸ್. ಅಪ್ಪ ಇನ್ನೊಂದ್ಸಲ ಬರಲ್ಲ ಗೈಸ್ ಅವ್ರ ಮನೆ ಹತ್ರ. ನಾನು ಬಾಗುರು ಇನ್ನು ಬೀಗ ಕೊಟ್ಟು ಬರೋದ್ರಲ್ಲಿ ಅವನು. ನಾವು ಹೋಗೋಣ. ಇದೇ ನಮ್ಮ ಅಂಬಾರಿ. ಬನ್ನಿ ಗೈಸ್ ಹೋಗೋಣ. ಹಾಯ್ ಬೋಲು ಹಾಯ್. ರೂಮ್ ಹತ್ರ ಹೋಗ್ತಾ ಇದ್ದೀವಿ. ರೂಮ್ ಹತ್ರ ಹೋಗಿ ಹೆಂಗೆ ಹೋಗ್ತೀವಿ, ಎದ್ರಲ್ಲಿ ಹೋಗ್ತೀವಿ ಅಂತ ಇದರಲ್ಲಿ ತೋರಿಸ್ಕೊಡ್ತೀನಿ. ಏನಪ್ಪ ವಿಷಯ ಅಂದರೆ ಫಸ್ಟ್ ಡಿಮಾರ್ಟಿಗೆ ಹೋಗ್ಬೇಕು. ಸ್ವಲ್ಪ ಏನೇನೋ ತೊಗೊಳೋದಿದೆ. ಇವಾಗ ಹಂಗೆ ಈ ಮನುಷ್ಯನಿಗೆ ಪಂಚೆನೂ ತೊಗೋಬೇಕು. ಏನೇನು ತೊಗೊಂಡಿಲ್ಲ, ತೊಗೊಂಡು ಹೋಗೋಣ. ಯಪ್ಪನ ಅವತಾರ ನೋಡಿ ಗೈಸ್ ಹೆಂಗಿದೆ. ನೋಡ್ಬೇಕು, ನಗ್ಬೇಕು, ಒಂದೂ ಗೊತ್ತಾಗ್ತಿಲ್ಲ. ಅಣ್ಣ ನಿನ್ನ ಮಂಡಲದ ಮಾತಾಡೋಣ. ನಿಂಗೆ ಬೆಳಗ್ಗೆ ಮಂತ್ರಾಲಯ ಬಿಡ್ಬೇಕು ನಾನು ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿ. ಎಲ್ಲಿ ಬಂದಿದ್ದೀವಿ ಅಂದರೆ ಡಿಮಾರ್ಟ್ ಬಂದಿದ್ದೀವಿ ಗೈಸ್. ಇದು ಡಿಮಾರ್ಟ್. ಫ್ರಂಟಿಂದ ತೋರಿಸ್ತೀನಿ. ಹೆವಿ ಜನ ಗೈಸ್, ಹೆವಿ ಜನ ಇದ್ದಾರೆ. ಒಳಗೆ ಹೋಗ್ತೀನಿ, ಏನು ತೊಗೊತೀನಿ ಅಂತ. ಫೈನಲಿ ಸ್ವಲ್ಪ ಏನೋ ತೊಗೋಬೇಕಿತ್ತು, ತೊಗೊಂಡೆ. ಏನೇನು ತೊಗೊಂಡೆ ಅಂತ ತೋರ್ಸೋಕ್ಕಾಗಿಲ್ಲ. ರೂಮಿಗೆ ಹೋದ್ಮೇಲೆ ತೋರಿಸ್ತೀನಿ. ರೂಮ್ ಹತ್ರ ನೋಡಿ. ಹಾಂ, ರೂಮ್ ಹತ್ರ. ಸಖತ್ ಟ್ರಾಫಿಕ್ ಗಾಯ್ಸ್. ಬೆಂಗಳೂರು ಸಖತ್ ಟ್ರಾಫಿಕ್ ಆಗಿರುತ್ತೆ. ಡಿಮಾರ್ಟಲ್ಲಿ ಏನು ತೊಗೊಂಡ್ವಿ ಅಂತ ರೂಮಿಗೆ ಹೋಗಿ ತೋರಿಸ್ತೀನಿ. ಅಲ್ಲಿ ತೋರ್ಸೋಕ್ಕಾಗಿಲ್ಲ, ಜನ ಇದ್ರು. ಒಂಥರ ಫಸ್ಟ್ ಆಗಲ್ವಾ, ಅದಕ್ಕೆ ಒಂಥರ ಗಾಯ್ಸ್. ಇವಾಗ ನಾನು ನಮ್ಮಣ್ಣ ಹೋಗ್ತಾ ಇದ್ದೀವಿ ರೂಮ್ ಹತ್ರ ಹೋಗಿ. ನಮ್ಮ ಮಾಮ ಇನ್ನೂ ಬಂದಿಲ್ಲ ಗಾಯ್ಸ್. ಅವರು ಕಾರ್ ಎತ್ಕೊಂಬರಕ್ಕೆ ಹೋಗಿದ್ದಾರೆ. ಕಾರ್ ಎತ್ಕೊಂಬರಕ್ಕೆ ಕುಣಿಗಲ್ಲೇನೋ ಹೋಗಿದ್ದಾರೆ. ಅದಕ್ಕೆ ನಾವು ಆರಾಮಾಗಿ ಏನೇನೋ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್ ಎಷ್ಟು ಟ್ರಾಫಿಕ್ ಇದೆ. ಇವನು ಬರಕ್ಕೆ ಒಂದು ಲೇಟ್ ಮಾಡ್ತಾನೆ,
ನೋಡಿದ್ರೆ ಟ್ರಾಫಿಕ್ ಒಂದು ಲೇಟ್ ಮಾಡ್ತೈತೆ ಅಪ್ಪ ಸರಿಯಾಗಿ ಸಿಕ್ಕವ್ರೆ ಗೈಸ್ ನನಗೆ ನಿಜ ಗೈಸ್ ಇವ್ರು ಹ್ಯಾಂಡ್ಸಮ್ ಆಗಿದ್ದಾರೆ ಅಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್. ಅಣ್ಣ ನೀ ಹ್ಯಾಂಡ್ಸಮ್ ಆಗಿಲ್ವಾ ಅಣ್ಣ ಹೇಳು. ಹಾ ಮತ್ತೆ ಎಲ್ಲಿರ್ತಿದ್ದೆ ಅಣ್ಣ? ನಿಮ್ ರಷ್ಯನ್ ಕಡೆಯಿಂದ ಯಾರೋ ಕಾಂಟ್ಯಾಕ್ಟ್ ಇದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್, ಇವ್ರನ್ನ ಕಳಿಸ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮನೆಗೆ ಬಂದ್ವಿ ಗೈಸ್, ಇದೆ ಮನೆಗೆ ಬಂದ್ವಿ. ಇಷ್ಟೊತ್ತು ಇದನ್ನ ತರಕ್ಕೆ ಆಯ್ತು ಗೈಸ್. ಫೈನಲಿ ಗಾಡಿ ಬಂತು ಗೈಸ್. ಹೆಂಗಿದ್ದು ಗಾಡಿನ ಈ ಥರ ಮಾಡಿಕೊಂಡು ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ಇವಾಗ ಹೊರಡೋಣ. ಬನ್ನಿ ಮುಂದೆ ಏನೇನಾಗುತ್ತೋ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ಹಾಯ್, ಒಂದು ಟ್ರಿಪ್ಪಿಗೆ ಹೋಗ್ಬಾರ್ದಲ್ಲ ಹೊಡಿತೀನಿ ಫ್ರೆಂಡ್ಸ್. ಇವಾಗ ಗಾಡಿನ ಫುಲ್ ಡೀಸೆಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ತುಂಬ ಫನ್ನಿ ಆಗಿರುತ್ತೆ. ಟ್ರೈ ಮಾಡ್ತೀನಿ ಆದಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ. ಇದೇ ಗಾಡಿ ಹೋಗೋಣ. ಇವಾಗ ನಾವು ಬೆಂಗಳೂರಲ್ಲೇ ಇರೋದು, ಇನ್ನೂ ಬಿಟ್ಟಿಲ್ಲ. ರೂಮಿಂದ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಹೊರಗಡೆ ಬಂದಿದ್ದೀವಿ. ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಏನೇನಿಲ್ಲ ಎಲ್ಲನೂ ತೋರಿಸ್ತೀನಿ. ಬನ್ನಿ ಅಲ್ಲಿ ಹೋಗಿ ಸುಮಾರು ಒಂದು 5 ಗಂಟೆ 5:30ಗೆ ನಾವು ಹೋಗ್ತೀವಿ ಅನಿಸುತ್ತೆ. ಹೋಗೋಣ. ಅಣ್ಣ ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ ಗುರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಮಸ್ತೆ ಅಣ್ಣ. ನಮಸ್ತೆ 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 ನಮಸ್ತೆ. ಹುಡುಗಿ ನೋಡ್ದೆ, ಹುಡುಗಿ ನೋಡ್ ಬರೀ ಇಂಥದೆಯ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎದ್ರಲ್ಲ ಅಣ್ಣ? ಅಣ್ಣ ಎದ್ರಲ್ಲಿ ಗೈಸ್ ಇವನಿಗೆ VIP ಅಂತ ಹೇಳಕ್ ಬಂದಿಲ್ಲ, UP ಅಂತವನೇ. ಇದು ಬಂದು ನೆಲಮಂಗಲ ಟೋಲು. ಕಾರ್ ನಿಲ್ಸಿದ್ದೀವಿ. ಸ್ವಲ್ಪ ಅಂಗಡಿಲಿ ಏನೋ ತಗೋಬೇಕಿತ್ತು, ತಗೊಂಡು ಇವಾಗ ಮುಂದೆ ಹೋಗೋಣ. ಬನ್ನಿ ಗೈಸ್. ಫೈನಲಿ ಗೈಸ್ ಮಂತ್ರಾಲಯ ಬಂದಿದ್ದೀವಿ. ಅಲ್ಲಿ ಕಾಣ್ತಿರೋದೇ ಮಂತ್ರಾಲಯ. ಆ ಕಡೆ ಮಂತ್ರಾಲಯ ಬಂದು ರೂಮ್ ಮಾಡಿದ್ದೀವಿ. ಇದೇ ಕಾರ್ ನಿಂತಿರೋದಲ್ಲಿ, ಇದೇ ಕಾರು ಒಳಗಡೆ ರೂಮ್ ಇದೆ. ರೂಮ್ ಮಾಡಿದ್ದೀವಿ. ಇವಾಗ ಹಂಗೆ ಸುಮ್ಮನೆ ಒಂದು ಬೀಟ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೋಗೋಣ ಬಂದು ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಅಲ್ಲೆಲ್ಲ ಜನ ಹೋಗ್ತವ್ರೆ ನೋಡಿ ಗೈಸ್, ಹೋಗ್ತವ್ರೆ. ಬನ್ನಿ ಹೋಗೋಣ. ಸ್ಲಿಪ್ಪರ್ ಬನ್ನಿ ಹೋಗೋಣ. ಹಂಗೆ ಒಂದು ಬೀಟ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೇರೆ ಬೇರೆ ಪ್ಲೇಸಿಗೆ ಹೋಗೋದಿದೆ. ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಫೈನಲಿ ರೆಡಿಯಾಗಿ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ. ಹೋಗೋಣ. ಏನು ಶರ್ಟ್ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ. ಹೋಗೋಣ. ಅಲ್ಲೆಲ್ಲ ಇವಾಗ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಏನೇನಿದೆ ಏನೇನಿಲ್ಲ ಅಂತ. ನೋಡಿರ್ತಾರೆ ಕೆಲವೊಬ್ರು, ಯಾರು ನೋಡಿರಲ್ಲ ಊರಿಗೆ ಅಷ್ಟೇ. ಇದು ಅಲ್ಲಿ ಹೋಗಿ ಸಿಗ್ತೀನಿ. ಬಂದು ದರ್ಶನ ಎಲ್ಲ ಮಾಡಿ ತುಂಬ ಲೇಟ್ ಆಯಿತು, ಸುಸ್ತಾಗಿತ್ತು. ಅದಕ್ಕೆ ಏನು ಅಪ್ಡೇಟ್ ಮಾಡೋಕ್ಕಾಗಿಲ್ಲ.
ಹೋಗ್ತಾ ಹೋಗ್ತಾ ಮುಂದೆ ಇನ್ನೊಂದು ಸ್ವಲ್ಪ ಎಂಟರ್ಟೈನ್ ಮಾಡಿ ಟ್ರೈ ಮಾಡ್ತೀನಿ. ಇವಾಗ ರೂಮ್ ಲಾಗೌಟಾಗಿ ಹೋಗ್ತಾ ಇದ್ದೀವಿ. ನಿಂತಿದ್ದಾರೆ. ಏನು ಗೊತ್ತಾ, ಫುಲ್ಲು ಸುಸ್ತು ಗಾಯ್ಸ್. ತುಂಬ ಜನ ಅಂದರೆ ತುಂಬ ಜನ ಇದ್ರು. ಅದಾದರೂ ಭಾನುವಾರ ಸಂಡೇ ತುಂಬ ಜನ ಇದ್ರು. ಅದಕ್ಕೆ ಲಾಗೌಟ್ ಮಾಡಿ ಹೋಗ್ತಾ ಇದ್ದೀನಿ. ಹೋಗೋಣ. ರಾಯರ ದರ್ಶನ ಪಡ್ಕೊಂಡು ನಾವು ಬಂದಿದ್ದೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಇಲ್ಲಿ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಹಣ್ಣುಕಾಯಿ ಎಲ್ಲ ಮಾಡಿಸಿ ಸ್ವಲ್ಪ ಸುತ್ತಾಡಿ ನೋಡೋಕೆ ತುಂಬ ಚೆನ್ನಾಗಿದೆ ಗೈಸ್. ಆ ಡ್ರಾಯಿಂಗ್ ನೋಡಿ ಹೆಂಗಿದೆ, ಎಷ್ಟು 3D ಹಾಕೊಂಡಿತ್ತಲ್ಲ, ಚೆನ್ನಾಗಿದೆ ಗೈಸ್ ಎಲ್ಲ ನೋಡೋಕ್ಕೆ. ಏನಂದರೆ ರಾಯರ ದೇವಸ್ಥಾನಕ್ಕೆಲ್ಲ ಹೋಗಿ ಹಂಗೆ ಪಂಚಮುಖಿ ಆಂಜನೇಯ ದರ್ಶನ ಪಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ನಿನ್ನೆ ಮಂತ್ರಾಲಯದಿಂದ ಬಂದ್ವಿ. 2-3 ಗಂಟೆ ಏನೋ ಆಗಿಬಿಟ್ಟಿತ್ತು ಬರೋ ಅಷ್ಟರಲ್ಲಿ. ಅದಕ್ಕೆ ಆ ಕಡೆಯಿಂದ ಬರೋದು ಯಾವುದು ವೀಡಿಯೋ ಮಾಡಿಲ್ಲ. ವೀಡಿಯೋ ಯಾವುದೋ ಕ್ಯಾಪ್ಚರ್ ಆಗಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಅದಕ್ಕೆ ಯಾವುದು ವೀಡಿಯೋ ಅಷ್ಟೊಂದೇನು ಕ್ಯಾಪ್ಚರ್ ಮಾಡಿಲ್ಲ. ನನ್ನ ಕೈಲಿ ಆದಷ್ಟು ನಮ್ಮನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಮಾಡ್ತೀನಿ, ತುಂಬ ಮಿಸ್ಟೇಕ್ಸ್ ಇದೆ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ತೋರಿಸಿ. ಥ್ಯಾಂಕ್ ಯು ಗೈಸ್.